ಎಲ್ಲೆಡೆ ಬರ, ಇದರ ಮಧ್ಯೆ ಧುಮುಕುತ್ತಿದೆ ಜೋಗ ಜಲಪಾತ. ವಿಶ್ವವಿಖ್ಯಾತ ಜೋಗ ಜಲಪಾತದತ್ತ ಪ್ರವಾಸಿಗರ ದಂಡು. ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಅದೇ ಮಲೆನಾಡು ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ ಕಣ್ರಿ. ಇದರಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ಸಂಪೂರ್ಣವಾಗಿ ಭೋರ್ಗರೆಯುತ್ತಿದೆ. ನಿರಂತರ ಮಳೆಯಿಂದಾಗಿ ಶರಾವತಿ ನದಿಯ ಒಡಲು ತುಂಬಿ ಹರಿದು ಜೋಗ ಜಲಪಾತದ ವೈಭವವನ್ನ ಇಮ್ಮಡಿಗೊಳಿಸಿದೆ. ಅಮೋಘವಾದ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಉತ್ತಮ ಮಳೆಯಾದಾಗ ಜೋಗ ಜಲಪಾತ ತುಂಬಿ ಹರಿಯುತ್ತದೆ. ಆಗ ರಾಜ, ರಾಣಿ, ರೂರರ್, ರಾಕೆಟ್ ಎಂಬ 4 ಜಲಧಾರೆಗಳು ಒಂದೊಂದಾಗಿ ಹರಿಯುವ ಮನಮೋಹಕ ದೃಶ್ಯವನ್ನ ವೀಕ್ಷಿಸಲು ಜನಸಾಗರವೇ ಹರಿದು ಬರುತ್ತದೆ. ಈ ವರ್ಷವೂ ಮಳೆ ಉತ್ತಮವಾಗಿದ್ದು ಜಲಪಾತ ಸಂಪೂರ್ಣ ಮೈದುಂಬಿ ಹರಿಯುತ್ತಿದೆ. ಮಳೆ ನಡೆಯುವ ಸಾವಿರಾರು ಪ್ರವಾಸಿಗರು ಜಲಪಾತದ ಸೌಂದರ್ಯವನ್ನ ಸವಿಯಲು ತಂಡೋಪತಂಡವಾಗಿ ಆಗಮಿಸಿ ಜೋಗ ಜಲಪಾತದ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ದಾರೆ. ವಿಶ್ವವಿಖ್ಯಾತ ಜೋಗ ಜಲಪಾತದತ್ತ ಪ್ರವಾಸಿಗರ ದಂಡು. ಜೀವಕಳೆ ಪಡೆದುಕೊಂಡಿರುವ ಜೋಗ್ ಫಾಲ್ಸ್. ಜೋಗ ಜಲಪಾತದ ಬಳಿ ಪ್ರವೇಶ ದ್ವಾರ, ವೀಕ್ಷಣಾ ಗೋಪುರ, ದೊಡ್ಡ ಪಾರ್ಕಿಂಗ್, ಉದ್ಯಾನವನ, ಕಾರಂಜಿ ಜೊತೆಗೆ ಜೋಗದ ಸಮಗ್ರ ಮಾಹಿತಿಯುಳ್ಳ ಫಲಕದ ಕಾಮಗಾರಿ ನಡೆಸಲಾಗ್ತಾ ಇದೆ. ಕಾಮಗಾರಿ ವಿಳಂಬವಾಗಿ ನಡೆಯುತ್ತಿದೆ. ಆದರೂ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದಂತೆ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ತೆಗೆದುಕೊಂಡಿದೆ. ಜೋಗಕ್ಕೆ ನಾಡಿನಾದ್ಯಂತ ಪ್ರವಾಸಿಗರು ತಮ್ಮ ಕುಟುಂಬ ಸ್ನೇಹಿತರೊಂದಿಗೆ ಆಗಮಿಸಿ ಜೋಗದ ಮಜಾ ಸವಿಯುತ್ತಿದ್ದಾರೆ. ಶಿವಮೊಗ್ಗದ ಸಾಗರದಲ್ಲಿ ಸಾಲಾಗಿ ಬಂದು ರಾಜ, ರೋರರ್, ರಾಕೆಟ್ ಲೇಡಿ ಕವಲುಗಳಾಗಿ 960 ಅಡಿ ಎತ್ತರದಿಂದ ಧುಮುಕುತ್ತಿದೆ. ಹೊನ್ನಾವರದ ಮೂಲಕ ಅರಬ್ಬಿ ಸಮುದ್ರ ಸೇರುವ ಜೋಗ ಜಲಪಾತ ನೋಡೋದೇ ತುಂಬಾ ಚಂದ. ರಾಜ್ಯದ ಪ್ರವಾಸಿ ತಾಣ, ಧಾರ್ಮಿಕ ಕ್ಷೇತ್ರಗಳತ್ತ ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ಅದರಂತೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಭೇಟಿ ನೀಡುತ್ತಿದ್ದಾರೆ. ಸಾಮಾನ್ಯ ದಿನಗಳಿಗಿಂತ ಈಗ ಮಳೆಯಿಂದಾಗಿ ತುಂಬಿ ಹರಿಯುತ್ತಿರುವ ಜೋಗ ಜಲಪಾತದ ಅಂದವನ್ನ ಕಣ್ತುಂಬಿಕೊಳ್ಳಲು ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟವಾಗಿದೆ. ಇದರಿಂದ ಜೋಗದಲ್ಲಿ ವಾಹನ ಪಾರ್ಕಿಂಗ್, ಸಂಚಾರ ಹಾಗೂ ಮೂಲಭೂತ ಸೌಲಭ್ಯಗಳ ಮೇಲೆ ಒತ್ತಡ ಉಂಟಾಗಿದೆ. ಪ್ರವಾಸೋದ್ಯಮಕ್ಕೆ ಇದರಿಂದ ಚೈತನ್ಯ ದೊರೆತಿದ್ದರೂ ಜನಸಂದಣಿ ನಿಯಂತ್ರಣ, ಸ್ವಚ್ಛತೆ ಹಾಗೂ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯವಿದೆ ಎನ್ನುತ್ತಾರೆ ಪ್ರವಾಸಿಗರು. ಒಟ್ನಲ್ಲಿ ಇಲ್ಲಿಗೆ ಬರೋರು ಸಖತ್ ಎಂಜಾಯ್ ಮಾಡ್ತಿರೋದಂತೂ ಸತ್ಯ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.